ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ ರೀ. ಬರ್ರಿ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ನಿನ್ನೆ ಇಲ್ಲಿಗೆ ಲಾಗ್ ಮುಗಿಸಿದ್ನಿ, ಅಲ್ಲಿಂದ ಲಾಗ್ ಕಂಟಿನ್ಯೂ ಆಗಕತ್ತೈತಿ. ಏನೆಲ್ಲ ಐತಿ ಎಲ್ಲನೂ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಏನಪ್ಪ ಅಂದರೆ ಇದು ನಿನ್ನೆ ಡಿಮಾರ್ಟಿಂದ ಮಾರ್ಕೆಟ್ ತಂದಿರೋದು ಹಾಗೆ ಐತಿ. ಏನೊಂದು ಎತ್ತಿಟ್ಟಿಲ್ಲ, ಟೈಮ್ ಸಿಕ್ಕಿದ್ದಿಲ್ಲ ನನಗೆ. ಹಾಗಾಗಿ ಇವತ್ತು ಮಮ್ಮಿ ನಾವು ಹಾಕ್ತೀವಿ ಅಂತೇಳಿ ಎಲ್ಲ ಬಿಚ್ಕೊಂಡಾರಿ, ಎಲ್ಲನೂ ಹಾಕ್ತೀವಿ ಅಂತ ತೆಗ್ದಾರ. ಬರೀ ಇವತ್ತಿನ ದಿನಾನ ಶುರು ಮಾಡೋಣ ಸ್ನೇಹಿತರೆ. ಈಗ ನೋಡ್ರಿ, ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ಇನ್ನೂ ಅಡುಗೆ ಮಾಡಿಲ್ಲ. ನಾನು ಸ್ವಲ್ಪ ಇದ್ರಾಗ ಕೂತ್ಕೊಂಡ್ವಿ. ಇನ್ನು ಮುಂದೆ ಅಡುಗೆಗೆ ಚಾಲು ಮಾಡಬೇಕು. ಇಲ್ಲಿ ಏನಪ್ಪ ಅಂದ್ರೆ ತರಕಾರಿ ಅಂತ ನೋಡ್ರಿ, ಡಿಮಾರ್ಟ್ನಾಗ ತಂದಿರೋಂಥ ಕಿರಾಣಿ ಎಲ್ಲ ಮಕ್ಕಳು ಬಿಚ್ಚಿ ಹಾಕಾಕತ್ತಾರ. ಈಗ ಇಷ್ಟೊಂದು ತೆಗ್ದು ಹಾಕ್ತೀವಿ ಮಮ್ಮಿ ಅಂತ ಹೇಳ್ಯಾರಿ. ಇಲ್ಲಿ ಮಾಮೂಲಿ ಅಂಗಡಿ ತರ್ತಿದ್ವಲ್ಲ, ಅವು ಓಪನ್ ಮಾಡೋಕೆ ಬರ್ತಿತ್ತು ಅವ್ರಿಗೆ. ಓಪನ್ ಮಾಡಿ ಇಷ್ಟು ಸುರೋರಿ. ಇದು ಸ್ವಲ್ಪ ಅಲ್ಲಿಗೆ ಡಿಮಾರ್ಟ್ನಿಂದಲ್ರಿ, ಎಲ್ಲ ಏನದು ಕ್ಲೋಸಿಂಗ್, ಅದು ಇದ್ರಲ್ಲಿ ಗಮ್ ಟೇಪ್ ಏನ್ರಿ ಅದು ಟೇಪ್, ಅದು ಅಂಟ್ಸ್ಯಾರಿ. ಅವ್ರಿಗೆ ಬಿಚ್ಚಕ್ಕೆ ಬರಲ್ಲ, ಹಂಗಾಗಿ ಕೂತ್ಕೊಂಡ್ರೆ ಬಿಟ್ಟು ಬಿಚ್ಚಿ ರೀ. ಬೆಲೆ ಎಲ್ಲೈತಿ ಮನು ತೆಗಿಯನ್ನ. ಹಾಂ, ಅದನ್ನ ಜಜ್ಜಿ ಹಾಕ್ಬಿಡೋಕೆ ಡಬ್ಬಿಗೆ. ಇದಿಷ್ಟೊಂದು ಸೇರಿ ಮಾಡಿ ಅಡುಗೆ ಇಡ್ತೀನಿ. ಅಡುಗೆ ಹೇಳ್ರಿ ಪಟ್ಟ. ಸ್ನ್ಯಾಕ್ಸ್ ಮುಗಿಸಿರಿ. ಚಪಾತಿ ಟೊಮ್ಯಾಟೊ ಗೊಜ್ಜು ಅಂತ. ಹಾಲು ಬರೋರು ಬೇಡ, ಗ್ಯಾಸ್ ಆಗುತ್ತೆ. ಹೋಟೆಲ್ನೇ ಎಲ್ಲರೂ ಒಂದೊಂದು ಹೇಳಿದ್ರು. ನಾ ಏನು ಹೇಳ್ತೀನಿ, ನಾ ಮಾಡಿರ್ತೀನಿ ರೀ. ಚಪಾತಿ ಹೀರೆಕಾಯಿ ಪಲ್ಯ, ಟೊಮ್ಯಾಟೊ ಗೊಜ್ಜು. ಸರಿ ಮಾಡಿ. ಹ್ಞೂ ಆಯ್ತಾ. ಹಾಕಂತೀವಿ, ಯಾಕಂದ್ರೆ ಇವತ್ತು ಮುಂಜಾನೆ ನಾಷ್ಟ ಮಾಡಿದ್ದು, ಹೊಳ್ಳಿ ಮಧ್ಯಾಹ್ನ ಸರಿ ಊಟ ಆಗಿಲ್ಲ. ಹಂಗಾಗಿ ತ್ರಾಸ ಆದ್ರೆ ಅಲ್ಲಿ ಕಾಲು ನಾಳೆ ಬೆಳಗ್ಗೆ 10ಕ್ಕೆ ಅಲ್ಲಿ ಕಸ 10ಕ್ಕೆ ಮುದ್ದೆ ಬಿಡಲ್ರಿ ಮಕ್ಕಳು. ಅವ್ರು ಮೊದಲೇ ಇದ್ದಿರ್ತಾರೆ. ನಾಳೆ ಮಮ್ಮಿ ಹಸಿವು ಅಂತೇಳಿ ಎಲ್ಲರೂ ಗೊತ್ತಿದ್ದಾರೆ. ದಿನ ಅವ್ರಿಗೆ ಗೊತ್ತಿರ್ತೀವಿ ತಾಯಿಗಳು. ಸಲುವಾಗಿ ಸಂಡೇ ಅವ್ರು ನಮ್ಗೆ ಇರ್ತಾರೆ. ನಾವು ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಲೇಟ್ ಆಗಿದೆ ಅಂದ್ರೆ ನೋಡೋಣ ಹೆಂಗಾಗುತ್ತೆ ಮಾಡ್ತೀವಿ. ನಾನು ಮೆಶ್ಮೆಂಟ್ ಶಾಪ್ ಬಂದ್ರೆ ಆಲ್ರೆಡಿ. ಹಂಗಾಗಿ ನೋಡ್ತೀನಿ ರೀ. ನಾನು ಹೇಳಕ್ ಬರಲ್ರಿ, ನಮ್ಮ ಹೊರಗಡೆ ಆಗಿತ್ತು ಹೊಲ ಅಡ್ಡಾಡಿ ಮನೆಗೆ ಹಂಗೆ ಮಳೆ ತೋರಿಸ್ಕೊಂಡು ನಾವು ಹಂಗಾರೆ ಒಂದು ಸಲ ಸುಟ್ಟಿ ಮಾಡಿಬಿಟ್ರೆ ಹಿಂಗೆ ಹೊಳ್ಳಿ ಹಂಗೆ ಹೋಗಕ್ಕೆ ಮೈ ಬಗ್ಗಕ್ಕೆ ಒಲೆ ಇರ್ತದೆ. ನೋಡ ರಾತ್ರಿ ಮಕ್ಕೊಂಡು ಬೆಳಗ್ಗೆ ಬೇಗ ಹತ್ರ ಹೋಗೋದಿಲ್ಲ, ಅದನ್ನ ಬಂದು ಮನ್ವಿತ್ತು. ಆ್ಯಕ್ಚುಲಿ ಹೋಗ್ಬೇಕು, ಸೀಸನ್ ಐತಿ. ನೋಡ್ರಿ ನಾವೀಗ ಹಿರಿಕಾಯಿ ಪಲ್ಯ ಗ್ರೀನ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಮೇಡಮ್ ರೊಟ್ಟಿ ಮಾಡಾದ್ಮೇಲೆ ಅವ್ರಿಗೆ ಹೊರಗಡೆ ಇರ್ತೈತಿ, ಹೇಗೈತೆ ಅಲ್ಲಿ ಕೆಲಸ. ಹಾಗಾಗಿ ಇದನ್ನು ಮಾಡಿಕೊಟ್ಟು ಈಗ ಪಾರ್ಸಲ್ ಬರೋದವ್ರಿ, ಕೊರಿಯರ್ ತೊಗೊಂಬರ್ಬೇಕು. ಟ್ರಾನ್ಸ್ಫರ್ ಏನು ಸ್ವಲ್ಪ ಅದು ಬರೋದೈತ್ರಿ ಒಂದು, ಅದು ಈಗ ತೊಗೊಂಡ್ಬರ್ಬೇಕು. ನಾನು ಹೋಗಿ ಸ್ಟಾಕ್ ಬರೋದು ತರಕೊಂತೀನಿ. ಇದು ಪಲ್ಯ ಮಾಡ್ಬೇಕಂತ ಮಳೆ ಹೊರ ಸಣ್ಣ ಐತೈತಿ. ಇಷ್ಟು ಕೂತ್ಕೊಂಡು ಕೆಲಸ ಮಾಡೋಕೆ ಇಷ್ಟ ನಂಗೆ. ನಿಂತ್ಕೊಂಡ್ರೆ ನಮಗೆ ರಗಡೆ ಆಗ್ಬಿಡ್ತೈತಿ. ಇರಲಿ, ನಮ್ಮ ಒಟ್ಟಿಗೆ ನಾವು ಮಾಡಬೇಕು, ಆರೋಗ್ಯವಾಗಿ ಇರ್ಬೇಕಂತಂದ್ರೆ. ಇಲ್ಲಾಂದ್ರೆ ಮುಂಜಾನೆ ಏನು ತಿನ್ನಿಲ್ರಿ, ಊಟದ ಮೇಲೆ ಅದೀವಿ. ಆಗಲ್ಲ ಬಜ್ಜಿ ಮಾಡಿದ್ವಿ, ಏನು ಹೊರತಂಬಂಗಿಲ್ಲ. ಹಿಂಗೈತಿ. ಮಳೆ ಏನು ತನ್ನ ಬಂದಿದೆ, ಸಣ್ಣ ಬರತೈತಿ. ಮಳೆ ಐತೆ, ಚಲೋ ಆದ್ರಿ. ಮಳೆ ಭಾಳ ಖುಷಿ ಆದ್ರಿ. ಯಾಕಂದ್ರೆ ಮಳೆ ಇದ್ದಿಲ್ಲ, ಒಂದು ತಿಂಗಳಾಗಿರುತ್ತೆ. ಅನ್ನ ತಮ್ಮ ಮೇಲೆ ಹಚ್ಚಿ ಮಾಡ್ಲಿ ಪಲ್ಯ ಮಾಡ್ರಿ. ಅದು ಜಾಗ ಇರಲ್ಲ, ಇಬ್ಬರು ತೊಗೊಳಕ್ಕೆ ಬಂದ್ ಮಾಡಲಿ. ಅಷ್ಟು ರೊಟ್ಟಿ ಮುಗಿದಿದ್ದು ನಂದು. ಓಕೆ, ಹಂಗೆ ಟೈಮ್ 9 ಆಯ್ತು. ಈಗ ನೋಡ್ರಿ ಟೈಮ್ 10-15 ಆಯ್ತು ಹೆಚ್ಚು ಕಡಿಮೆ. ಈಗ ಊಟ ಮಾಡಿರ್ತೀವಿ ರಾತ್ರಿ. ರೊಟ್ಟಿ ಹಿರಿಕಾಯಿ ಪಲ್ಯ ಇಟ್ಟು ಮಾಡಿದ್ರೆ ನಾನು ರೊಟ್ಟಿ ಮಾಡಿ ಬಂದು ಕೂತ್ಕೊಂಡೆ. ನನಗೆ ಅಲ್ಲಿ ನಿಂತ ಸಾಕಾಗಿತ್ತು. ಹಂಗಾಗಿ ಆದರೂ ಯಾಕಂದ್ರೆ ನಮ್ಗೆ ಇವತ್ತು ಮಧ್ಯಾಹ್ನ ಊಟ ಸರಿಯಾಗಿಲ್ಲ ಅಲ್ರಿ. ಹಾಗಾಗಿ ಮತ್ತೆ ನಾಳೆ ಜೋಳ್ತೀನಿ ಎಲ್ಲ ನನಗೆ ಗೊತ್ತಿಲ್ಲ. ಅದಕ್ಕೆ ಸುಸ್ತು ಆಗೋ ಕೈಲಿ ಆಗ್ಬಿಟ್ಟೈತಿ. ಇದೊಂದು ಶುರು ಆಗೇ ಬಿಡಲಿ ಅಂತೇಳಿ ರೊಟ್ಟಿನ ಮಾಡಿಬಿಟ್ಟೆ. ಮಾಡಿದ್ಮೇಲೆ 2 ಹೊತ್ತು ನಾಳೆ ಆಗೋವರೆಗೂ ನೋಡ್ರಿ ಜಗತ್ತು ಮಾಡಿಬಿಟ್ಟೇನಿ. ಓಹ್, ನೀವು ಮಧ್ಯಾಹ್ನ ಏನು ತಿಂದಿರಿ? ನಾವು ಏನು ತಿಂದಿರಿ ಉಪವಾಸದಿ. ಸರಿಯಾಗಿಲ್ಲ ಮೀನ್ಸ್ ಉಂಡಿಲ್ಲ ಅನ್ನಕ ಸರಿಯಾಗಿಲ್ಲ ಅಂತ ಅಂದೆ. ಊಟ ಮಾಡಾಕತ್ತೀವ್ರಿ. ದಪ್ಪನ ರೊಟ್ಟಿ ಮಾಡಿಕೊಟ್ರ ನಿಂತು ಹೋಳಿಗೆ ಟೈಪ್ ಜಿಗಿಟ್ಟು ಹಾಕಿ. ನಮ್ಮ ಮನ್ಯಾಗ ಒಂದು ಸಣ್ಣ ಕೂಸೈತ್ರಿ. ದೊಡ್ಡ ಕೂಸು ತಾನೇ ಒಂದೈತ್ರಿ ನಮ್ಮ ಮನ್ಯಾಗ. ಸ್ವಲ್ಪ ಸಣ್ಣ ಕೂಸನ್ನು ಊಟ ಮಾಡತ್ತಿಲ್ರಿ. ಸ್ಕೂಲ್ನಾಗ ಎಷ್ಟ ಕೈ ಬರ್ತಾವ್ರಿ ಅವಂಗ. ಹೌದಾ, ನಿಮ್ಮ ಪ್ರಿನ್ಸಿಪಾಲ್ ಸರ್ ನೋಡಿದ್ರೆ ಹೇಳ್ತಾರೆ ತಡೆಯವ್ರು ನಿಂಗೆ.
ಮಳೆ ಚಲೋ ಆತ್ರಿ ಎಷ್ಟೊತ್ತಿನ ಮೇಲೆ. ಇಷ್ಟೊತ್ತು ಮಳೆಯಾಗ ಎಲ್ಲ ಕೆಲಸ ನಾವು ಹೊರಗಿನ ಕೆಲಸ ಹಂಗೆ ಎಲ್ಲ ಬಟ್ಟೆ ತೊಗೊಬಿಟ್ಟು ಹೊರಗೆ ಏನಾಗೈತಿ ಕೆಲಸ ಎಲ್ಲ ಹಂಗೈತ್ರಿ. ಇದೊಂದು ಕೆಲಸ ಮಾಡ್ಬೋದು ರೀ. ಈ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ ರೀ. ಬರ್ರಿ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಯಜಮಾನ್ರು ನಾನು ಬೇರೆ ಕೆಲಸ ಮಾಡಾಕತ್ತಿದ್ರೆ ಯಜಮಾನ್ರು ಅವಲಕ್ಕಿ ಮಾಡಿದ್ರು. ಅವಲಕ್ಕಿ ತೋರಿಸ್ರಲ್ಲಿ ಏನು ಮಸ್ತ್ ಮಾಡ್ಯಾರ ನೋಡ್ರಿ ಅವಲಕ್ಕಿ. ನಿಮ್ಗಂದ ಹೆಂಗೆ ಅವಲಕ್ಕಿ ಈ ಕಡೆ ನಾನು ಹೇಳಪ್ಪಜ್ಜಿ ನಾನು ನೋಡಿ ಗೋಣ ಹಾಕಂಗಾಗ್ಯಾವ. ಟೈಮ್ ಎಷ್ಟು ಆತ್ರಿ? ಸ್ವಲ್ಪ ಲೇಟಾಗಿ ಇದ್ದೀವಿ ರೀ, ಹಂಗಾಗಿ ಎಲ್ಲರೂ ಲೇಟ್ ಆಗ್ತದೆ. ಮಳೆ ಒಂದು ಬೇಗ ಬಿಟ್ಟಿಲ್ಲ. ಎದ್ದಿದ್ದು ಬೇಗನೆ ಇದ್ದೀವಿ. ಲೇಟ್ ಇದ್ದೀನಿ ನೋಡ್ರಿ. 5:30ಗೆ ಇದ್ದೀನಿ. ಅಲ್ಲ 4:00ಗೆ ಇದ್ದೀನಿ. ನಾ 5:30ಗೆ ಎದ್ದು ಮತ್ತು 4:00ಗೆ ಇದ್ದೆ. ವಾಪಸ್ ನಿದ್ದೆ ಆಗ್ತಿಲ್ಲ. 6 ಗಂಟೆ ನೋಡಿದ್ರೆ ಮಳೆ ಇತ್ತು. 7:00ವರೆಗೆ ಹೋಗಿ ನಾವು ಹೊರಗೆ ಒಳಗೆ ನಿನ್ನಿಂದ ಹಿಡಿದ್ವಿ. ಇವತ್ತು ಅವಧಿ ಮಳಿ ಬಿಟ್ಟೇ ಇಲ್ಲ. ಬಾಂಡೆ ಚಕ್ಕು ಇಟ್ಟಿದ್ದಂತೆ ನೀರು ಹಿಡಿದು ಮಳೆಗಾನ ತಿಕ್ಕೊಂಬಂದೆ. ಬಟ್ಟೆ ಅದಾವ್ರಿ, ಇನ್ನೂ ಬಟ್ಟೆ ಹೋಗ್ದಿಲ್ಲ. ಅವೇ ಒಣಗಿಲ್ಲ ನಿನ್ನೆ ಬಟ್ಟೆನ. ಹಾಗಾಗಿ ಸ್ವಲ್ಪ ಬಿಸಿಲು ಬಿದ್ಮೇಲೆ ಹೋಗಿದ್ವಿ. ಬರೀ ಇವತ್ತಿನ ಲಾಗ್ಗಳು ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಅಂತ ಮತ್ತೆ ನೋಡ್ಕೊಂಬರ್ರಿ. ಯಜಮಾನ್ರು ಅವಲಕ್ಕಿ ಏನು ಸಖತ್ತಾಗಿ ಮಾಡ್ಯಾರ ಗೊತ್ತಾಗ, ಸೂಪರ್ ಆಗ್ಯಾವ. ಇವ್ರು ಅವಲಕ್ಕಿ ಭಾಳ ಬೇರೆ ಏನಾದ್ರು ಮಾಡಿ ಸ್ಪೆಷಲ್ ಅಂತ ಹೇಳ್ತೀವಿ. ಅದಕ್ಕೆ ಯಜಮಾನ್ರು ನೀವೇ ಮಾಡಿರಿ ಇವತ್ತು, ಕೈ ರುಚಿ ಬೇರೆ ಇರುತ್ತೆ ಅಂತ ಮಾಡಿಸಿ. ಸಂಜೆ 6 ಗಂಟೆ ಆಗೈತಿ. ಮೇಡಮ್ ಅವ್ರೊಳಗೆ ಕೆಲಸ ಮಾಡತ್ತಾರು. ಇಲ್ಲಿ ನೋಡಿದ್ರೆ ಮಳೆ ನೋಡಿರಿ, ಅರಿಬಿನ ಒಣಗೋದು ಒಟ್ಟು ಬಟ್ಟೆ ಆಗುತ್ತಿಲ್ಲ. ಮಳೆ 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 ಇಷ್ಟು ದಿವಸ ಮಳೆ ಮಳೆ ಅಂದು ಈಗ ಖುಷಿ ಆಯ್ತು. 2 ದಿನ ಆಯ್ತು. ಬರಗಾಲ ಬೀಳ್ತೈತಿ, ಮಳೆ ಇಲ್ಲ ಮಳೆ ಅಂತಿದ್ವಿ ಅಂತು ಮಳೆ ಆಗತ್ತೆ. ನಮ್ಮ ಬಾಗಿಲು ಗೊತ್ತಿದ್ರು ನೋಡ್ರಿ ಮಾಡ ಮನೆಗಂಡ ಆಗೈತಿ. ಏನು ಕಂದ? ಭಾಳ ದೊಡ್ಡದ ಹನಿ ಐತಿಲ್ಲ, ಜೋರು ಐತಿ. ಮಾಡು ಭಾಳ ಆಗಿತ್ತಲ್ಲ, ಮಾಡು ಭಾಳ ದೊಡ್ಡ ಹನಿ ಬರ್ತೈತಿ. ಮತ್ತು ನೀವು ಮಳೆ ಬಂದು ಹೌದು ಉಳಿಸ್ತಾರೆ. ನೀವು ಫೋನ್ ವಿಡಿಯೋ ಮಾಡೋಣ ಬಂದುಬಿಡ್ತೈತೆ, ಅದು ನಿಂತು ಬಿಡ್ತೈತೆ. ಬರುತ್ತೆ ನೋಡಿಲ್ಲ ಮಾಡು ಎಷ್ಟೈತಿ, ಭಾಳ ಮಾಡಾಗೈತಿ. ಎಲ್ಲ ಕಡೆ ಆಗ್ತೈತಿ ಮಳೆ. ಹಾಗಾಗಿ ನಾನು ಸ್ನ್ಯಾಕ್ಸ್ ಅಂತ ಅನಿಸ್ತು. ಮೊನ್ನೆ ಬಡಂಗ ತಂದಿದ್ವಿ, ಅವ್ನು ತಿನ್ನಾಕತ್ತೀವಿ. ನಂಗೆ ಸ್ನ್ಯಾಕ್ಸ್ ತಿನ್ನಂಗೆ ಅನ್ಸಕತ್ತಿಲ್ಲ. ಖಾರ ತಿನ್ನ ಅನ್ಸಕತ್ತಿಲ್ಲ. ಸಿಹಿ ಅದು ಸಿಹಿ ನೋಡಿ. ಶುಗರ್ ಆಗಿರ್ತಾರೆ ಒಳಗೆ, ಸಕ್ಕರೆ ಆಗಿರ್ತಾರೆ ಒಗ್ಗರಣೆ ಒಳಗೆ. ಸರಿ ಕಂದ. ಖಾರ ಮುಂದಿರುತ್ತೆ. ಕಲರ್ ಖಾರ ಚೂಡ ಮನೆ ತೊಗೊಂಡು ಮಾಡಿದ್ದ ಬೇರೆ. ಕೆಂಪು ಕಾಣಿಕೆ ಬಚ್ಚಿ ಇದ್ರೆ ಸ್ವೀಟ್ ಐತಿ. ಕಾಂಗ್ರೆಸ್ ಕಡಲೆ ಬೀಜ. ಹಾಂ, ಕಾಂಗ್ರೆಸ್ ಕಡಲೆ ಬೀಜ ಅಂತಾರೆ ಅವಕ್ಕೆ. ಹೌದಾ? BJP ಇಲ್ಲ? BJP ಕಡಲೆ ಬೀಜ ಇಲ್ಲ? ಇಲ್ಲ, ಕಾಂಗ್ರೆಸ್. ದೊಡ್ಡದಿರುತ್ತಲ್ಲ ಅದು. ಚಪಾತಿ ಮಾಡ್ಕೊಂಡು ಬಂದಾರ ನನಗಾನ ಕೊಡ. ನಂಗೆ ಇಷ್ಟ ರೋಸ್ಟ್ ಆಗಿದ್ದು ತಂದೂರಿ ರೊಟ್ಟಿ. ಅದು ತಂದೂರಿ ಕರೆಕ್ಟ್. ಆಮೇಲೆ ಇದು ಬೆಳಗ್ಗೆದ್ದು ಭಾರಿ ಆಗೈತೆ. ಇದಕ್ಕೆ ಯಜಮಾನ್ರು ಏನು ಗೊತ್ತ್ರಿ, ಇದಕ್ಕೆ ಒಂಚೂರು ಮೊಸರು ಹಾಕ್ಬೇಕಿತ್ತು. ಮಸ್ತಾಗಿತ್ತಲ್ಲ ಟೇಸ್ಟ್. ತಿಂದ್ರಿ ಇಲ್ಲಿ ಪಲ್ಯ ಈಗ ಇಷ್ಟೊತ್ತ ಸೂಪರ್ ಆಗಿತ್ತಲ್ಲ ಪಲ್ಯ. ಮಕ್ಕಳು ಉಳ್ಸ್ಕೊಂಬರ್ತಾರೆ ಏನ ಮೆಣ್ಸಿನ್ಕಾಯಿ ಅದು ಅಂತ ನಿಂತಿದ್ದ. ತಾನು ಬೈದೆ, ಖಾರ ಇರೋ ಮೆಣ್ಸಿನ್ಕಾಯಿ ಅಲ್ಲ ಅದು ಸುಮ್ಮ ತಿನ್ನ ಅಂತೇಳಿ. ಮನು ಇಷ್ಟಪಡ್ತೀನಿ. ಸೂಪರ್ ಆಗಿತ್ತು ಪಲ್ಯ. ಒಂದ್ಸರಿ ಶೇರ್ ಮಾಡ್ಕೊತೀನಿ ಈ ಪಲ್ಯನ. ಈಸಿ ಬೇಗ ಮಾಡಿಬಿಡ್ಬೋದು. ಹಾಗೆ ಜೊತೆಗೆ ಯಜಮಾನ್ರು 2 ಆಮ್ಲೆಟ್ ಹಾಕೊಂಡ್ರ. ಇಬ್ಬರು ಊಟ ಮಾಡಾಕ್ತಾರೆ. ಈಗ ಕೆಲಸಗಳು ಭಾಳ ಅದಾವೆ, ಭಾಳ ಬ್ಯುಸಿ ಆಗಿವಿ. ಲಾಗ್ ಮಾಡೋಕೆ ಟೈಮೇ ಸಿಕ್ಕಿಲ್ಲ ನಮಗಂತೂ. ಅಲ್ಲಿ ಅನ್ನ ಮಾಡ್ಯಾರ ಬಿಸಿ ಬಿಸಿದು. ಊಟ ಮಾಡಿ 3 ದಿನದ ಬಟ್ಟೆ ಇಟ್ಟೀನಿ ರೀ. ಈಗ ಇಷ್ಟು ಬಟ್ಟೆ ಹೋಗಿಬೇಕು. ಪರವಾಗಿಲ್ಲ, ಮಳೆ ನಿಂತೈತಿ, ಬಿಸಿಲನ್ನ ಐತಿ, ಒಣಗ್ತಾವ. ಹೋಗೇನ್ರಿ, ಹೋಗಿತ್ತೀನಿ ನೋಡ್ರಿ. ನಾ ಹೋಗಿತ್ತು ನಾಡ್ರಿ ಅಂದೆ. ತಾಯಿ ಶ್ರಮ ಸಿಕ್ಕಿಲ್ಲ, ನೀನ ತಾಯಿ, ನೀನ ಹೇಳ್ತೀನಿ, ನೀನ ಹೇಳ್ತಿ, ಎಲ್ಲ ನೀನ ಅಂತ ಮಾಡ್ಬೋದು. ನಮ್ಮದು ಇದು ನಡೆದಿತ್ತು ರೀ, ಎಲ್ಲ ಬಿಲ್ಲಿಂಗ್ ಅದು ನಡೆದಿತ್ತು ನಮ್ಮದು ಸಾರೀಸ್ದು.
ಅದನ್ನ ಮಾಡ್ಕೊತ ಕುಂತಿದ್ದೆ ಎಲ್ಲನೂ. ನೆಕ್ಸ್ಟು ಸ್ಟಾಲ್ ಹಾಕೋಕ್ಕೆ ನಾವು ಆ ಕೆಲಸ ಬಿಸಿ ಇದ್ವಿ. ಸೊ ಇವ್ರು ಬಂದು ಸ್ವಲ್ಪ ಇಷ್ಟು ಮಾಡಿದ್ರು ನಮಗೆ ಹೆಲ್ಪ್. 10 ಗಂಟೆಗೆ ಮಕ್ಕಳು ಸ್ವಲ್ಪ ಸ್ಕೂಲ್ ಹೋಗ್ಯಾರಿ, 2 ಗಂಟೆಗೆ ಐತಿ. ಅಲ್ಲಿಂದ ಬರೀ ಇದನ್ನ ಮಾಡಿದ್ ಮತ್ತು ನಾ ಅಲ್ಲಿಂದ ಬೈಸ್ಕೊತೆ. ಯಾಕೆ ಬೈ ನೀನು ನಮ್ಗೆ ಹೊಡಿ, ಯಾಕಂದ್ರೆ ನೀನು ಮನೆಗೆ ಬಂದ್ವಲ್ಲ ನಾವೀಗ ಹಂಗ ಏನು ಮಾಡಕ್ಕೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಏನಂತ ಹೊಡೆದ್ರ ಹೊಟ್ಲಿದಾಳ ಏನರ ಪೆಟ್ಟು ಹಾಕೈತಿ, ಬೈದ್ರ ದೇವ್ರ ಹೋಗ್ತಾಳೆ ದೇವ್ರಿಗೆ ಬದ ಹಾಕೈತೆ. ಹಂಗಾಗಿ ನಮ್ಮ ಪರಿಸ್ಥಿತಿ ಹಂಗೈತೇನ. ಎಲ್ಲ ಬಿಟ್ಟು ಮತ್ತೆ ತಲೆ ಕೆಡ್ಸ್ಕೊಂಡು ನನ್ನ ತಲೆ ಖರಾಬ್ ಆಗ್ತವೆ, ಮತ್ತೆ ನಾವು ಎಲ್ಲಿ ಹೋಗ್ಬೇಕಾಗುತ್ತೆ. ಏನು ಮೈ ಕೈ ಕಾಲು ಏನು ಮುರಿದಿಲ್ಲ ಸರಿಯೋದಿಲ್ಲ. ನಮ್ಮ ಹೊಟ್ಟೆ ನಾವು ಮಾಡ್ಕೊಂಡಿದ್ರೆ ಹೊರ ರೊಕ್ಕ ಕೊಟ್ಟಿಂದ್ರೆ ಹೊಟ್ಟೆ ಮೈಗಿಲ್ಲ, ಹೌದಿಲ್ಲ? ಹಂಗೆ ಅಂತಾರೆ ಮಾಡ್ಬೇಕು, ಹಂಗೆ ಅನ್ಕೋಬೋದು. ಇಲ್ಲ ಹಿಂಗೆ ಅನ್ಕೋಬೋದು, ನನ್ನ ಮುದ್ದಾದ ಹೆಂಡತಿ ಮಾಡಿ ಅಂತ ಹಂಗೆ ಅನ್ಕೋಬೋದು. ಹೆಂಗೆ ಸಮಾಧಾನ ಆಗೈತೆ ಹಂಗೆ ತೊಗೋಬೇಕು ಅಷ್ಟೇ. ಒಟ್ಟಲ್ಲಿ ಸಮಾಧಾನ ತೊಗೋಬೇಕು ನೋಡ್ರಿ. ಅದು ಜಗಳ ಬರಲ್ರಿ, ನಾ ಅದು ಮಾಡಿ ನಾ ಇದು ಮಾಡಿದೆ ಅಂತೇಳಿ ಅಲ್ರಿ. ಸಮಾಧಾನಕ್ಕೆ ನಾವು ಏನಾದ್ರು ಇಬ್ರು ಮಾಡಿದ್ರು ನಮ್ಮ ಮನೆ ಬಳಕೆ ಮಾಡ್ತೀವಲ್ಲ. ನೀವು ಬೇರೆ ಹಂಗೆ ಸುಮ್ಮನೆ ರೀಲ್ ನೋಡಿ ಟೈಮ್ ವೇಸ್ಟ್ ಮಾಡಿಲ್ಲಲ್ಲ ಅಲ್ರಿ ಅನ್ರಿ. ರೀಲ್ ಸರಿಸಿ ಇದು ಬೇಜಾರು ಮಾಡಿಲ್ಲಲ್ಲ, ಹಂಗಾಗಿ ನಡನ ಮುರಿತಿದ್ದೀರಿ. ಹಂಗೆ ಇಬ್ರು ಮನೆ ಬಳಕೆ ಮಾಡ್ತಾವ್ರಿ, ಹಂಗಾಗಿ ಹಾಗಾಗಿ ಹೊಂದಾಣಿಕೆನೇ ಜೀವನ ರೀ. ಕಚ್ಚಾಡ್ಕೊಂಡ್ರೆ ಅದು ಇಲ್ಲ ಅದೇ ಇಲ್ಲ, ಇರೋ ನೆಮ್ಮದಿ ಕಳ್ಕೊಂಡು ಹೋಗ್ತೀವಿ. ಬೇಡ ಬೇಡ್ರಿ, ಬರಲ್ಲ ಅವು ಕಣ್ಣೀರು ನಿಮಗೆಲ್ಲ ಸ್ಟ್ರಾಂಗ್ ಮಾಡಿಬಿಟ್ಟು ನಾನು ನಿಮ್ಮ ಜೀವನದಾಗ ಬಂದಾಗ ಗಟ್ಟಿಯಾಗಿರಿ ನೀವು. ನಾ ಇಲ್ಲಿ ತಿನ್ನಾಕ ತಿಂತೀನಿ ರೀ ನೀವು. ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಆಗೈತಿ. ನಮ್ಮದು ಇಲ್ಲಿ ಒಂದು ಲೋಕಲ್ ಆರ್ಡ್ರ್ ಬಂದಿತ್ತು, ಅಲ್ಲಿ ಹೋಗಿ ಸೀರೆ ಕೊಟ್ಟು ಬಂದೆ. LSS ಸ್ಟಾಪಿಗೆ ಬರ್ತೀವಿ ಬಂದು ಕೊಡ್ರಿ ಅಂತ ಹೇಳಿದರು. ಅಲ್ಲೇ ಹೋಗಿ ನಾನು ಸರಿ ಕೊಟ್ಟು ಬಂದೆ. ಮನೆಗೆ ಬರೋದ್ಲಿಗೆ 7:30 ಐತಿ. ಯಾಕಂದ್ರೆ ಮತ್ತೆ ನಾನು ಅಲ್ಲಿಂದ ನಮ್ಮ ಶಾಪ್ ಹತ್ರ ಸ್ವಲ್ಪ ಕೂತ್ಕೊಂಡಿದ್ದೆ, ಜೊತೆ ಬರ್ಬೋದು ಮಾತಾಡಿ ಬಂದೆ. ಅಲ್ಲಿ ಗದ್ದಲ ಇತ್ತು, ಬೈದರು ಹೋಗ್ಬಿಡು ಕೆಲಸ ಐತಲ್ಲ ಇನ್ನೂ ಮನೆಗೆ ಅಂತಂದ್ರು. ಬಂದು ಎಷ್ಟು 5 ಗಂಟೆಗೆ ನಾ 5:30ಗೆ ಬಟ್ಟೆ ಹೋಗಿಬೇಕಂತ ಹೊರಗೆ ಇಟ್ಟಾಕಿ ಎಷ್ಟು ಅಲ್ಲಿಂದ ಬಂದಮೇಲೆ ಬಟ್ಟೆ ಹೋಗೋದು ಹಾಕೊಂಬಂದೆ. ನಾಳೆ ಅದ್ರಾಗ ಮಳೆ ಬೇರೆ ಬಿಟ್ಟಿಲ್ಲ ಅಂದರೆ ಇವ್ರಿಗೆ ಬಟ್ಟೆ ಬೇಕು, ಹೋಗೋದು ಹಾಕಿನಿ. ಅವ್ನು ಒಣಗಿಸೋದು ಭಾಳ ಕಷ್ಟ ಐತಿ ನನಗೆ. ಈಗ ಅಡುಗೆ ಮಾಡ್ಬೇಕ್ರಿ. ಅಡುಗೆಗೆ ಹೇಳಿದ್ದೆಲ್ಲ ಮುಂಜಾನೆ ಕ್ಯಾಪ್ಸಿಕಮ್ ಪಲ್ಯ ಚಪಾತಿ ಮಾಡಿದ್ದೆ, ಮಧ್ಯಾಹ್ನ ಅದ್ರ ಜೊತೆಗೆ ಉಂಡ್ವಲ್ಲ. ಇವ್ರ ಮಕ್ಕಳು ನೋಡ್ರಿ, ಅವ್ರಿಗಂತ ಮಾಡಿ ಸ್ಪೆಷಲ್ ಮಾಡಿ ಕಟ್ಟೋದು ನಾನು ತಿನ್ನೋದೇ ಇಲ್ಲ, ತಂದು ಬಿಡ್ತಾರೆ ವಾಪಸ್ ಪಲ್ಯನ. ಈಗ ಅಡುಗೆಗೆ ಮುದ್ದೆ ಮಾಡಾಕತ್ತಿದ್ದೆ, ಭಾಳ ದಿನ ಐತಿ ಮುದ್ದೆ ಮಾಡಿ. ಜೋಳದ ಮುದ್ದೆ ತಂಬಳಿ ಮಾಡ್ತೀನಿ ರೀ. ಇವ್ರು ನೋಡ್ರಿ ಅವ್ರಿಗೆ FA1 ಸ್ಟಾರ್ಟ್ ಆಗ್ಯಾವ್ರಿ. ಕ್ವಶನ್ಸ್ ಕೇಳ್ತೇನೆ ರೀ. ಇವನು ನೋಡ್ಸಿನ ಇವನು ಆನ್ಸರ್ ಹೇಳಾದ. ಅವ್ನು ಕೇಳ ತಮ್ಮ ಅಣ್ಣನ ಇಷ್ಟು ಕ್ವಶನ್ ಆನ್ಸರ್ ಎಲ್ಲ ಕೇಳಿದ್ರಿ, ಅವನ್ನೆಲ್ಲ ಹೇಳಿದೆ. ಈಗ ಅವ್ನು ಕೇಳ್ತಾನೆ, ಮನ್ವಿತ ಅವ್ನು ಕೇಳ್ತಾರೆ ತನ್ನದ. ಚಂದ ಐತಿ, ಚಂದ ಐತಿ ಕೆಂಪಿ. ಇವರು ಮನ್ವಿತ ಒಬ್ಬನ ಹೋಗುವಾಗ ಭಾಳ ನನಗೆ ಭಾಳ ಕಷ್ಟ ಆಕೈತ್ರಿ. ಇವನು ತನ್ನೊಂದು ಸಣ್ಣ ಇದ್ನೆಲ್ಲ ತನ್ನೊಂದು ಸಂಭಾಳಿಸೋದು. ಅವನು ಚಿಕ್ಕವನು LKG UKG ಹೋಗುವಾಗ ಅವನಿಗೂ ಅಷ್ಟೊಂದು ತಿಳಿತಿದ್ದಿಲ್ಲ ಅಂದ್ರೆ ಅದ್ರ ಪಟ್ಟಿಗೆ ಓದ್ತಿದ್ದ ಬರೀತಿದ್ರಿ. ಆದರೆ ನನಗೆ ಬಂದು ಮಮ್ಮಿ ಎಲ್ಲ ಹೇಳ್ತೀನಿ, ಕೇಳು ಕ್ವಶನ್ಸ್ ಎಲ್ಲ ಕೇಳನ್ನ ಅಂತ ಬರ್ತಿದ್ದೆ. ಈಗ ಈ ವರ್ಷ ದೊಡ್ಡವರಾಗ್ಬಿಟ್ಟಾರೆ ಇಬ್ಬರು. ಇವನು ಫಸ್ಟ್ ಅಣ್ಣ ಹೊಂಟಾನ, ಇವನು ಅವ್ರ ಅಣ್ಣಂದು 3rd ಸ್ಟ್ಯಾಂಡರ್ಡಿನ ಕ್ವಶನ್ ಆನ್ಸರ್ಸ್ ಎಲ್ಲನೂ ಓದಿ ಕೇಳ್ತಾನೆ ರೀ. ಅವನ ಆನ್ಸರ್ ಮಾಡ್ತಾನೆ. ತಿಳಿತೈತೆ ಅನ್ಪನಿಗ ಎಲ್ಲ ನಾ ಹೇಳ್ಕೊಡ್ತೀವಿ ಒಂದೇ ಮಿಸ್ಟೇಕ್ ಆದ್ರೆ ಇವತ್ತು ಮ್ಯಾಥ್ಸ್ ಇಂಗ್ಲಿಷ್ ಇದು ಎಕ್ಸಾಮ್ ಇತ್ತಾ, ಅದ 2 ಔಟ್ ಆಫ್ 25 ಜಾಣ 50. ಹೌದಾ? ಫಸ್ಟ್ ಇತ್ತು ಅವ್ರಿಗೆ. ಆಗ ಅಲ್ಲೇ ಮಾರ್ಕ್ಸ್ ಹೇಳ್ಯಾರಂತ, 7ಕ್ಕೂ ಔಟ್ ಆಫ್ ಫೋಟೋ ಮಮ್ಮಿ 25ಕ್ಕೆ 25 ಅಂತ. ಜಾಣದಿ. ಹಾಂ ಕೇಳಪ್ಪ ಕೇಳಿ. FA1 ನೋಡ್ರಿ ಟವಲ್. Choose the correct option.
Which of the following ಮಡ್ಚಿಡಮ್ಮ ಇದನ್ನ ಆಮೇಲೆ Which of the following parts of our body help us smell flowers? The things we like are Which of the following parts of our body help us to taste food? ಓದ್ಕೊರಿಪ್ಪ ನಾನು ಅಡುಗೆ ಮಾಡ್ತೇನೆ. ಬರೀ ಈಗ ಜೋಳದ ಮುದ್ದೆ ಮಾಡೋಣ. ಏನು ಗೊತ್ತ್ರಿ ಯಪ್ಪ ಇವತ್ತು ಯಶವಂತ ಜೊತೆ ಜಸ್ಟ್ ಮಿಸ್ ಹೊರಸ್ಕೊಂತಿದ್ದೆ ನಾನು. ಇವತ್ತು ಯಾಕೆ ಕಾರಣಕ್ಕಂತ ಹೇಳ್ತೀನಿ, ತೋರಿಸ್ತೀನಿ, ಹೇಳೋದಿಲ್ರಿ, ತೋರಿಸೇ ಬಿಡ್ತೀನಿ ಪ್ರೂಫ್ ಸಮೇತ ಯಾವ ವಿಷಯಕ್ಕೆ ಹೊರಸ್ಕೊತಿದ್ದೆ ಅಂತೇಳಿ. ನಾನು ನೋಡ್ರಿ ಯಾಕಂದ್ರೆ ನಾನು ಹತ್ತತ್ರ ಇವನ್ನ ನೆನೆಸಿಟ್ಟು ಈ ಥರ ಕಟ್ ಮಾಡಿ ಲಾಗ್ ಹಾಕಿದ್ದೆ ನಾನು. ಮೋಸ್ಟ್ಲಿ 2 ತಿಂಗಳಾಯ್ತೆ ನಾನು ಅರ್ಶಿನ ಕೊಂಬನ್ನ ನೆನೆಸಿ ಕಟ್ ಮಾಡಿ ಮಿಕ್ಸಿ ಹಾಕ್ಬೇಕಂತ ಇಟ್ಟಿದ್ದು. ಇವು ವಾಪಸ್ ಮನೆಗೆ ಮತ್ತೆ ನೆನ್ಬಿಟ್ಟವ್ರು ಪೂರ್ತಿ ಒಣಗಿ, ಬಿಸಿಲಿಗೆಲ್ಲ ಒಣಗಿ ಮತ್ತೆ ಈಗ 2 ದಿನ ಮಳೆ ಐತೈತಲ್ಲ ಅದಕ್ಕೆಲ್ಲ ನೆಂದವು. ಯಶ್ಕೊಂಡ್ರೆ ನೋಡ್ಬಿಟ್ರಿ ಇವತ್ತು ಸುತ್ತು ಬೈದ್ರೆ, ಹಾಗಾಗಿ ಇವನ್ನ ಬಿಟ್ಟು ಮೊದಲ ನಾಳೆ ಮಿಕ್ಸಿ ಹಾಕಿಡ್ಬೇಕ್ರಿ ಇದನ್ನು. ಅರಿಶಿನ ಈ ವಿಷಯಕ್ಕೆ ಇಂಥವು ಭಾಳ ಮರ್ತು ಬಿಡ್ತೇನೆ ರೀ. ನಾನು ಮಾಡೋಕ್ಕಿಟ್ಟಕ್ಕೆ ನಾನು ಅವಲ್ಲೇ ಮರ್ತು ಬಿಡೋದು, ಅವಲ್ಲೇ ಕೆಟ್ಟು ಬಿಡೋದು. ಹಂಗೆ Let's help us to safety means staying away from injury. ಅಲ್ಲಿ ಹೊರಗೆ ಇಟ್ಟಿನ್ರಿ, ಅವು ಕಸ ಅದೆಲ್ಲ ಬಿದ್ದು ಬಿಟ್ಟೈತಿ ಪುಟ್ಟೆ. ಈಗ 1 ರೂಪಾಯಿ ಕಟ್ಟಿಟ್ಟಿನಿ, ಅವು ತೋದು ಅಲ್ಲೇ ಸ್ವಲ್ಪ ಮೇಲೆ ಇಟ್ಟಿದ್ವಿ. ಮಿಕ್ಸಿ ಹಾಕ್ಬೇಕ್ರಿ. ನನ್ನ ಹೆಂಡತಿಗೆ ಮುದ್ದೆ ಮರಿತಾವೆ ನೋಡ್ರಿ. ಏನು ಸಕ್ಕತ್ತಾಗಿ ಗೊತ್ತ್ರಿ ಮುದ್ದೆ ತುಂಬ್ಳಿದು. ತುಂಬ್ಳಿಂದ ಅನಾಥ ಬರೀ ಮುದ್ದೇನು ಬರೋದು ಭಾಳ ತನಕ ಕುದಿಸಲ್ಲ. ಅರ್ಧ 20 ನಿಮಿಷ ಕುದಿಯಕ್ಕೆ ಇರ್ತೈತೆ ರೀ. ಸಣ್ಣಗೆ ಹಿಟ್ಟು ಬಾರಿ ಕುದಿರ್ತೈತೆ. ಅದು ಗ್ಯಾಸ್ ಯಾಕೆ ಹಾಳಾಗಿ ಹೋದ್ರೆ ಹೊಲ್ದಕ್ಕೆ ಅದು ರುಚಿಯಾಗಿರ್ತೈತಿ. ಮುದ್ದ್ಯಾಗ ಪಲ್ಯ ನಮ್ಮ ಹುಲಿಗಡಿ ಆಡೋ ಮುದ್ದೆ ಮರಿ ಆಗತ್ತವೆ. 7 ದಿನ ಥರ ಗೊತ್ತಿಲ್ಲ, ಸದ್ಯಕ್ಕೆ ಅಂತ ಕೈ ಹಾಕ್ಯಾರ್ರಿ. ಪುಟ್ಟ ಆನೆ ಪುಟ್ಟ ಮುದ್ದೆ. ನಮ್ಮ ಹುಲಿ ತಾನೇ ಉಣ್ಣಾಗಿರ್ತೀವಿ ಸಣ್ಣ ಹುಲಿ ಇವತ್ತು. ಹಾಂ, ಇಂಗ್ಲೀಷ್ ಮ್ಯಾಕ್ಸ್ ಇವತ್ತು ಎಕ್ಸಾಮ್ ಇದ್ರಿ ಇವತ್ತು. FA1 ಅಲ್ಲ ಯಾವುದಿತ್ತಪ್ಪ? FA1 ಎಕ್ಸಾಮು ಔಟ್ ಆಫ್ ಔಟ್ ತಗೊಂಡಂತೀರಿ. ಫುಲ್ ಹ್ಯಾಪಿ ಒಳಗದ ನಮ್ಮ ತನ್ಮಯ್. ಇವ್ರು ಸರ್ ಇವರಂತ ಯಾವಾಗಲೂ ನಂಬರ್ 1 ಬಿಡ್ರಿ. ಕ್ವಶನ್ ಪೇಪರ್ ಇತ್ತು ಪಪ್ಪ ಕೊಟ್ಟಿದ್ರೆ ನಾಳೆ ಮರ್ತು ಬಂದೆ. ಬಂದಿರಲ್ಲ ಅಲ್ಲೇ ಬಿಟ್ಟು ಬಂದೆ. ಹೌದು. ಮತ್ತು ನಿಮ್ಮ ಎಕ್ಸಾಮ್ ಹಂಗೈತ್ರಿ? ನಮ್ದು ಹಂಗೆ ಬಟ್ ಒಣಗಿಲ್ಲ ನೀವು ರಾಶಿ ಬಂಡೆ ಕುಂತವಲ್ಲಿ. ಎಲ್ಲೊಂದು ಸ್ಟವಲ್ ಐತಿ. ಇವೇನೂ ಅಲ್ಲ ಆಗ್ತದೆ ಅಲ್ಲಿ ಒಳಗೆ ತಿಕ್ಬೇಕು ಅವನೀಗ. ಮತ್ತು ನಾಳೆ ನೀರು ಬಟ್ಟು ಅಲ್ಲಿ ಜಾಗ ಇರಲ್ಲ. ಸ್ನೇಹಿತರೆ ಏನಪ್ಪ ಅಂದರೆ ಹೇಳ್ಬೇಕಂದ್ರೆ ನಾವು ನಿನ್ನೆ ಫಸ್ಟ್ ಡೇ ಸ್ಟಾಲ್ ಹಾಕಿದ್ದು ನಿಜ ಒಂಥರ ಅದ್ರ ಎಕ್ಸ್ಪೀರಿಯನ್ಸ ಬೇರೆ. ಏನೇ ಹೇಳಿದ್ರು ನಮ್ಮ ಜನ ಭಾಳ ಸಪೋರ್ಟ್ ಮಾಡಿದ್ರು ನನಗೆ. ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟೊಂದು ಸಪೋರ್ಟ್ ಸಿಗುತ್ತಾ ಅಂತೇಳಿ. ನಿಮಗೆಲ್ಲ ಗೊತ್ತೈತಿ, ನಾನು ಯೂಟ್ಯೂಬಲ್ಲಿ ಮಾತ್ರ ನಾನು 1 ವರ್ಷದಿಂದ ಆದರೂ ಯೂಟ್ಯೂಬಲ್ಲಿ ಮಾತ್ರ ನಾನು ಪೋಸ್ಟ್ ಹಾಕ್ತಿದ್ದೆ, ವಿಡಿಯೋಸ್ ಮಾಡ್ತಿದ್ದೆ, ಶಾರ್ಟ್ಸ್ ಎಲ್ಲ ಮಾಡಿ ನಾನು ಸ್ಯಾರೀಸ್ ಎಲ್ಲ ಕಲೆಕ್ಷನ್ ಬಂದಾಗ ವಿಡಿಯೋಸ್ ಮಾಡಿ ಹಾಕ್ತಿದ್ದೆ. ಅದು ಬಿಟ್ಟರೆ ನಾನು ಬೇರೆ ಯಾವ ಒಂದು ಪ್ಲಾಟ್ಫಾರ್ಮ್ನಾಗ ನಾನು ಇರಲೇ ಇಲ್ಲ. ನನಗೆ ಯೂಟ್ಯೂಬ್ ಅಂದ್ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಅಂತೂ ಒಂಚೂರು ಗೊತ್ತಿಲ್ಲ, ಹಂಗೆ ಅದು ಗಂಧಗಳಿಂದ ಗೊತ್ತಿರಲಿಲ್ಲ. ಹೆಸರಿಗೆ ID ತೆಗೆದಿದ್ವಿ ರೀ, ಅದು ಅದಕ್ಕೆ ಏನೊಂದು ಹಾಕ್ತಿದ್ದಿಲ್ಲ ನಾನು. ಯಾಕಂದ್ರೆ ನಮ್ಮನೆ ಮೇನ್ ನೆಟ್ವರ್ಕ್ ಇಶ್ಯೂ ಸಿಕ್ಕಾಬಿಡ ಐತ್ರಿ ಇಲ್ಲಿ. ಮತ್ತು ಯೂಟ್ಯೂಬ್ ಏನು ಮಾಡ್ತೀರಾ ಅಷ್ಟೊಂದು ಲಾಗ್ ಹೆಂಗೆ ಆಗ್ತೀರ ಅನ್ಬೋದು ನೀವು. ಅದು 3 ವರ್ಷ ಆತಲ್ರಿ ಮಾಡಕತ್ತಿ, ಅದನ್ನು ಬಿಟ್ಟು ಇರೋಕ್ಕಾಗಲ್ಲ ಯೂಟ್ಯೂಬ್ನ. ಅದು ಎಷ್ಟೋ ಬಿಸಿ ಇದ್ರೆ ನಂಗೆ ಯೂಟ್ಯೂಬ್ ಲಾಗ್ ಹಾಕ್ತಾಯಿದ್ರು ಸಮಾಧಾನ ಆಗೋದಿಲ್ಲ. ಅಲ್ಲಿ ನಮ್ಮ ಶಾಪ್ ಮುಟ್ಟಿ ಬರ್ತೀನಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡೋಕೆ. ಹಾಗಾಗಿ ಅದನ್ನು ಮತ್ತು ಅದರೊಳಗೆಲ್ಲ ನಮ್ಮ ಸ್ವಂತ ಮನೆಯವರಾದಂಗೆ ಆಗ್ಬಿಟ್ರೆ ನೀವೆಲ್ಲ ವ್ಯೂವರ್ಸ್. ಹಾಗಾಗಿ ಅದಕ್ಕೆ ಹಾಕ್ತಿದ್ದೆ. ಬಟ್ ಇನ್ಸ್ಟಾಗ್ರಾಮ್ನಿಗೆ 1 ನಿಮಿಷ 2 ನಿಮಿಷ ವಿಡಿಯೋ ಹಾಕೋಕೆ ತ್ರಾಸಾಗ ಆ ಥರ ಮಾಡ್ತಿದ್ದೆ. ನಾನು ಹಾಕಿದ್ದಿಲ್ಲ, ಎಲ್ಲಿದ್ದು ಬಿಡು ಅಂತೇಳಿ. ಅವತ್ತು ನಾನು ಸ್ಟಾಲ್ ಹಾಕೋದು ಫಸ್ಟ್ ವಿಡಿಯೋನ ನಾನು ಇನ್ಸ್ಟಾಗೆ ಹಾಕಿದ್ದು. ಅದು ಅವತ್ತು ಚಲೋ ರೀಚ್ ಕೊಡ್ತು. ಎಲ್ಲರೂ ಬಂದು ಭಾಳ ಸಪೋರ್ಟ್ ಮಾಡಿದ್ರು. ಎಲ್ಲರೂ ವಿಸಿಟ್ ಮಾಡಿದ್ರು. ಒಂದಷ್ಟು ಮಂದಿ ವಿಸಿಟ್ ಮಾಡೋದ್ರು, ಒಂದಷ್ಟು ಮಂದಿ ಬೈ ಮಾಡಿದ್ರು, ಒಂದಷ್ಟು ಮಂದಿ ಮತ್ತು ಇನ್ನೂ ಸ್ವಲ್ಪ ಹಂಗೆ ಮಾಡಿರಿ ಹಿಂಗೆ ಮಾಡ್ರಿ ಅಂತ ಸಲಹೆನೂ ಕೊಟ್ಟು ಹೋದರು. ಖುಷಿ ಆಯ್ತು. ಆದ್ರೆ ಏನಾದ್ರು ಗೊತ್ತ್ರಿ, ತನು ಸ್ಯಾಟರ್ಡೆ ಎಲ್ಲರೂ ಬೇಗ ಕರ್ಕೊಂಡು ಹೋಗಿದ್ವಲ್ಲ ಅವ್ರನ್ನೂ. ಆದ್ರೆ ಮಳೆ ಬಂದು ಸ್ವಲ್ಪ ಸ್ವಲ್ಪ ಅಲ್ರಿ ಭಾಳನ ತೊಂದರೆ ಆಯ್ತು. ಮಳೆ ಬಂತ ದೊಡ್ಡ ಮಳೆ ಆಗ್ಬಿಡ್ತಿರೋದು ಅವತ್ತು ಸ್ಟಾರ್ಟ್ ಆಗಿ. ಅದಕ್ಕಿಂತ ಮುಂಚೆ ಮಳೆ ಇರಲಿಲ್ಲ. ಅವತ್ತಿಂದ ಮಳೆ ಶುರು ಆಗೈತೆ. ಸ್ಟಾಲ್ ಹಾಕೋದ್ರಿಂದ ಹತ್ತಿತ್ತಿದ್ದು ಮಳೆ. ಅಲ್ಲಿವರೆಗೂ ಬರೀ ಮಾಡಾಗೋದು ಹೋಗೋದು, ಗಾಳಿ ಬಿಸೋದು ಇಷ್ಟ ಇತ್ತು. ನಿಮಗೆಲ್ಲ ಡೈಲಿ ಲಾಗ್ ನೋಡಿರ್ತೀರಿ.
ಅದನ್ನ ತೋರಿಸ್ತಿದ್ನಿ ನಾನು ಮಳಿನ ಆಗೋಲ್ದು ಅಂತೇಳಿ. ಅವತ್ತು ಅದು ಹೆಂಗೆ ರಪ್ಪನ ಬಿತ್ತಂದ್ರೆ ಹಂಗೆ ಮಳೆ ಆಯ್ತು. ಅಲ್ಲಿಂದ ಇದು ಐತೈತ್ರಿ ಇಷ್ಟು. ಅವತ್ತು ಸ್ವಲ್ಪ ಸಫರ್ನ ಮಾಡಿದ್ವಿ ನಾವು ಮಳೆ ಸಲುವಾಗಿ. ಯಾಕಂದ್ರೆ ತನುಮನ್ ತೋರಿಸ್ಕೊಂಡ್ರು, ನಾವು ತೋರಿಸ್ಕೊಂಡ್ವಿ. ಸರಿ, ಒಂದೇನೋ ಮಾಡಕೊಟ್ಟಿವಿ ಅಂದರೆ ಯಾವುದೋ ಅಷ್ಟು ಸರಳ ಆಗಿರಲ್ಲ. ಎಲ್ಲನೂ ಫೇಸ್ ಮಾಡಬೇಕು. ಅದ್ರೊಳಗೆ ಎಷ್ಟೊಂದು ತೊಂದರೆ ತಾಪತ್ರೆ ಎಲ್ಲ ಬರ್ತಾವೆ. ಅವನ್ನೆಲ್ಲ ಎದುರಿಸ್ಕೊಂಡು ಹೋಗಬೇಕು ನಾವು. ಆದರೆ ತನುಮನ ವಿಷಯವಾಗಿ ಅವ್ರು ನೆನೆಸ್ಕೊಂಡಾಗ ಅಷ್ಟೇ ಸ್ವಲ್ಪ ಬೇಜಾರಾಯ್ತು. ನನ್ನಿಂದ ಪಾಪ ಮಳೆ ನಂದು ಮಕ್ಕಳು ಅಂತೇಳಿ ಅನ್ನಿಸ್ತು. ಅದಕ್ಕೆ ನಾವೇನು ಅಂದ್ಕೊಂಡಿರಿ, ನೀವೆಲ್ಲ ಭಾಳ ಬ್ಲೆಸ್ಸಿಂಗ್ಸ್ ಎಲ್ಲ ಮಾಡೀರಿ, ಒಳ್ಳೇದಲ್ರಿ, ಹಿಂಗೆ ಮುಂದುವರೀರಿ, ಬಿಸ್ನೆಸ್ ಚಲೋ ಆಗಲಿ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಭಾಳ ಅಂದ್ರೆ ಭಾಳ ವಿಶೇಷ ಅಂತೂ ಭಾಳ ಬಂದಿದ್ವು. ಅದು ಗೊತ್ತಿಲ್ಲದೇ ಕಮೆಂಟ್ ಬಾಕ್ಸ್ ಆಫ್ ಆಗಿಬಿಟ್ಟಿದ್ರೆ ಅದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಕೊಂಡಿಲ್ಲ ನಾನು. ಆಮೇಲೆ ನೋಡಿದ್ವಿ ಕಮೆಂಟ್ಸ್ ಎಲ್ಲ ನೋಡಿದ್ವಿ, ಖುಷಿ ಆಯ್ತು. ನೀವು ಹಿಂಗೆ ಸಪೋರ್ಟ್ ಮಾಡಿರಿ. ಲಾಗು ನಾನು ಬಿಡೋದಿಲ್ಲ, ಡೈಲಿ ಲಾಗ್ಸ್ ಅಂತ ಹಾಕ್ತೀನಿ. ಮತ್ತು ನಿಮ್ಗೇನಾದರೂ ಸೀರೆ ತೊಗೋಬೇಕಂತ ಅಂದರೆ ನೀವು ನಮ್ಮ ಸ್ಟಾಲಿಗೆ ಆದರೂ ವಿಸಿಟ್ ಮಾಡಿರಿ, ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಫೋನ್ ಮಾಡಿರಿ, ಇಲ್ಲ ಮನೆಗೆ ಆದರೂ ಬರ್ಬೋದು. ಸಾರಿ ಬೈ ಮಾಡೋರು ಇದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ, ಯಾಕಂದ್ರೆ ನಾನು ಭಾಳ ಥರ ನೋಡ್ಬಿಟ್ಟೀನಿ ರೀ, ಎಲ್ಲ ಥರ ಮನುಷ್ಯರ ಪರಿಚಯ ಆಗ್ಬಿಟ್ರೆ ಇದ್ದಂಗೆ ಎದುರಿಸಿನಿ ಈಗ ಅಂಥವ್ರನ್ನೆಲ್ಲ. ಹಾಗಾಗಿ ಸಾರಿ ಬೈ ಮಾಡೋದಿತ್ತು, ಇಲ್ಲ ನಾ ಇವ್ರ ಕಡೆ ಸೀರೆ ತೊಗೋತೀನಿ ರೀ ಅಂತ ಅನ್ನೋದಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಮನೆಗೆ ಬರ್ರಿ, ಮನೆಗೆ ಬರ್ತೀವಿ ಅಂತ ಭಾಳ ಜನ ಕೇಳ್ತೀರಿ. ನಾ ಇದುವರೆಗೆ ಮನೆಗೆ ಬರೋಕೆ ಇದು ಕೊಟ್ಟಿಲ್ಲ, ಆದರೆ ಈಗ ಕೊಡಕತ್ತೀನಿ. ಸೀರೆ ಬೈ ಮಾಡೋದಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅಡ್ರೆಸ್ ಕೊಡ್ತೀನಿ, ಮನೆಗೆ ಬಂದು ಸೀರೆನ ಪರ್ಚೇಸ್ ಮಾಡ್ಕೋಬೋದು. ಆಮೇಲೆ ಸ್ಟಾಲ್ ಕೂಡ ಈಗ ನೆಕ್ಸ್ಟ್ ಹಾಕಾಕತ್ತೀವಿ ರೀ, ಮತ್ತು ಸ್ಯಾಟರ್ಡೆ ಸಂಡೇ. ಹೀಗೆ ಸಪೋರ್ಟ್ ಮಾಡಿರಿ. ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.